ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕನ್ನಡ ಫ್ಯಾಮಿಲಿ ವ್ಲಾಗ್. ಇವತ್ತಿನ ರೆಸಿಪಿ ಫಿಶ್ ಫ್ರೈ, ಜಿಲೇಬಿ ಮೀನು. ಜಿಲೇಬಿ ಮೀನು ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೂ ಕೂಡ ಮೀನು ತಿನ್ನಿಸಿದ್ರೆ ತಲೆ ಕೂಡ ತುಂಬ ಶಾರ್ಪ್ ಆಗುತ್ತೆ. ಫ್ರೆಶ್ ಇದೆ ಮೀನು, 2 kg ಇದೆ. ನಾನು 2 kg ಫಿಶ್ ಫ್ರೈ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ. ಇದಕ್ಕೆ ಏನೇನು ಹಾಕ್ಕೊಳ್ಳೋಣ ನೋಡ್ಕೊಳ್ಳೋಣ. ಇವಾಗ ನಿಂಬೆಹಣ್ಣು ತಗೊಂಡಿದ್ದೀನಿ. 2 kg ಮೀನಿಗೆ 2 ನಿಂಬೆಹಣ್ಣು ತಗೊಂಡಿದ್ದೀನಿ ನಾನು. ಹಾಗೆ ನನ್ನ ಚಾನೆಲ್ ಯಾರ್ಯಾರು ಮೊದಲನೇ ಸತಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಳ್ಳಿ ಜನರಿಗೆ ಸಪೋರ್ಟ್ ಮಾಡಿ. ಮೀಡಿಯಮ್ ಸೈಜ್ 2 ನಿಂಬೆಹಣ್ಣು ತಗೊಂಡಿದ್ದೀನಿ ನಾನು. ಇದೇ ರೀತಿ ನಮ್ಮ ಚಾನಲ್ನಲ್ಲಿ ರೆಸಿಪಿ ವ್ಲಾಗ್ ಹಾಗೆ ಡೈಲಿ ವ್ಲಾಗ್ ಎಲ್ಲ ಥರದ್ದು ವ್ಲಾಗ್ಸ್ ಕೂಡ ಬರ್ತಿರುತ್ತೆ. ಈಗ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೀನನ್ನ ಒಂದು ಸತಿ ಮೊದಲೇ ಉಪ್ಪು ಆಮೇಲೆ ಜೋಳದ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಬೇಕು. ಇವಾಗ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಟ್ಟೆ ಹಾಕೋದಿಲ್ಲ ನಾನು ಇದಕ್ಕೆ. ಒಬ್ಬೊಬ್ಬರು ಫಿಶ್ ಫ್ರೈಗೂ ಕೂಡ ಮೊಟ್ಟೆ ಹಾಕ್ತಾರೆ. ನಾನು ಚಿಕನ್ ಫ್ರೈಗೆ ಅಷ್ಟೇ ಮೊಟ್ಟೆ ಹಾಕ್ತೀನಿ, ಮೀನು ಫ್ರೈಗೆ ಮೊಟ್ಟೆ ಹಾಕೋಲ್ಲ. ಇವಾಗ ನೋಡಿರಿ ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿರಿ ಈ ಥರ ಮಿಕ್ಸ್ ಆಗಿದೆ. ಮುಳ್ಳಿರುತ್ತೆ, ಮೆಲ್ಲಗೆ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಖಾರ ಪುಡಿ, ಉಪ್ಪು, ಕಾರ್ನ್ಫ್ಲವರ್ ಹಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಮೀನಿಗೆ. ಇವಾಗ ಇದಕ್ಕೆ ಫಿಶ್ ಫ್ರೈ ಮಸಾಲ ಹಾಕ್ಕೊಳ್ತಿದ್ದೀನಿ. ಫಿಶ್ ಫ್ರೈ ಮಸಾಲ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮೀನಿಗೆಲ್ಲ ಹತ್ಬೇಕು ಅದು ಮಸಾಲ, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಅರ್ಧ ಗಂಟೆ ಇಲ್ಲ 1 ಗಂಟೆ ನೆನೆಸಿಕ್ಬೇಕು ಮೀನನ್ನ. ಇದಾದಮೇಲೆ ಕಡಾಣಿ ಕಾಸ್ಕೊಂಡು ಅದಕ್ಕೆ ಮೀನು ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಲಿ, ಸ್ವಲ್ಪನೇ ಎಣ್ಣೆ ಕಾದಿದ್ರೆ ಮೀನು ಚೆನ್ನಾಗಿ ಬೇಯೋದಿಲ್ಲ. ನೋಡಿರಿ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿದೆ, ಗುಳ್ಳೆ 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 ಬರ್ತಿದೆ. ಮೀನನ್ನ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ತೊಳ್ಕೊಬೋದು. ನಾನು ಜೋಳದ ಹಿಟ್ಟು ಉಪ್ಪು ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಒಂದು 5 ನಿಮಿಷ ಹಂಗೆ ಬಿಡಬೇಕು. ಎಣ್ಣೆಲಿ ಹಾಕಿದ ತಕ್ಷಣ ಚೌಟ ಹಾಕ್ಬಾರ್ದು, ಯಾಕಂದರೆ ಎಲ್ಲ ಹಸಿ ಹಸಿ ಇರುತ್ತಲ್ಲ, ಚೌಟಿಗೆ ಪಾತ್ರೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ. ತುಂಬ ಟೇಸ್ಟಿಯಾಗಿ ಮಕ್ಕಳು ಎಲ್ಲರ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ಮೆಲ್ಲಗೆ ತಿರ್ಗಿ ಹಾಕ್ಕೊಳ್ತಿದ್ದೀನಿ ನಾನು. ನೋಡಿ ಇದಕ್ಕೂ ಕೂಡ ಅಂಟ್ಕೊಳ್ಳಲ್ಲ, ಜಾಲ್ರಿ ಚೌಟಿಗೂ ಕೂಡ ಅಂಟ್ಕೊಂಡಿಲ್ಲ, ಕಡಾಯಿಗೂ ಕೂಡ ಅಂಟಿಲ್ಲ. ಹೆವಿ ಮಸಾಲೆ ಕೂಡ ಇಲ್ಲ. ಭಾಳ ಮಸಾಲೆ ಆದರೆ ಎದೆಯಲ್ಲಿ ಉರಿ ಉರಿ ಆಗುತ್ತೆ. ಭಾಳ ಮಸಾಲೆ ಕೂಡ ಇಲ್ಲ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫಿಶ್ ಫ್ರೈ. ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಇವಾಗ ನೋಡಿ ಸ್ವಲ್ಪ ಗುಳ್ಳೆ ಗುಳ್ಳೆ ಕಮ್ಮಿ ಆಗ್ತಿದೆ. ಇವಾಗ ಸ್ವಲ್ಪ ಹಂಗೆ ತಿರ್ಗಿ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಗುಳ್ಳೆ ಗುಳ್ಳೆ ಬರೋದೆಲ್ಲ ಕಮ್ಮಿ ಆದಂದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ.
ಇವಾಗ ನೋಡಿ ಸ್ವಲ್ಪ ಬಬಲ್ಸ್ ಕಮ್ಮಿ ಆದವು. ಇವಾಗ ಎಣ್ಣೆಯಿಂದ ತಕ್ಕೊಳ್ತಿದ್ದೀನಿ. ನೋಡಲಿಕ್ಕೆ ಕೂಡ ಎಷ್ಟು ಟೇಸ್ಟಿ ಕಾಣಿಸ್ತಿದೆ ನೋಡ್ರಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಇವಾಗ ಇನ್ನೊಂದ್ಸತಿ ಹಾಕ್ಕೊಳ್ತಿದ್ದೀನಿ ಎಣ್ಣೆಗೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ ರೆಸಿಪಿ. ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿರಿ. ಇವಾಗ ನೋಡ್ರಿ ಹಾಕಿ 5 ನಿಮಿಷ ಆಗಿದೆ. ಇದನ್ನು ಕೂಡ ತಿರುಗಿ ಹಾಕ್ಕೊಳ್ತಿದ್ದೀನಿ. ನೋಡ್ರಿ ತಳ ಕೂಡ ಹಿಡ್ದಿಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಮ್ಮೆ ಮನೆಯಲ್ಲಿ. ಥ್ಯಾಂಕ್ ಯು.